ನಿಮ್ಮ ಈ ಸೆಕೆಂಡ್ PUC ದಲ್ಲಿ ಮಾರ್ಕ್ಸ್ ಎಷ್ಟು ಬಂದಿದೆ? 95 ಸರ್, 570 ಫಸ್ಟು ಫುಲ್ ಶಿವನ್ ಆಗ್ತಿತ್ತು ನೋಡಿದ ತಕ್ಷಣ ರಿಸಲ್ಟ್ ನಂದೇ. ಎಕ್ಸಾಮ್ ಟೈಮ್ಗಿಂತ ಮುಂಚೆ ಓದ್ತಿದ್ದಂಥ ಸ್ಟೂಡೆಂಟ ನೀವು? ಎರಡಕ್ಕೂ ಬರ್ತೀನಿ ಅನ್ಸೋದ ಥರ. ನಿಮ್ಮ ಹಾಬೀಸ್ ಯಾವ ರೀತಿ ಇದೆ? ಕ್ರಿಕೆಟ್, ಬ್ಯಾಡ್ಮಿಂಟನ್ ಆಡೋದು, ಟ್ರಾವೆಲಿಂಗ್ ಮೇನ್. ಟಾಪರ್ಸ್ ಅಂತೆಲ್ಲ ಬಂದಾಗ 10 ಅವರ್ ಕೂತ್ ಓದ್ದೆ, 12 ಅವರ್ ಕೂತೆ ದಿನಕ್ಕೆ ಅಂತ. ನಾನು ಆಡಿದ್ದು ಜಾಸ್ತಿ ಈ ವರ್ಷ, ಸುತ್ತಾಡಿದ್ದು ಜಾಸ್ತಿ ಈ ವರ್ಷ, ಎಲ್ಲ ಜಾಸ್ತಿ ಈ ವರ್ಷ. ಸೊ ನಮ್ಮ ಪರೀಕ್ಷೆ ಚಾನಲ್ ನಿಮಗೆ ಇದೆ ಅನ್ನೋದು ಯಾವಾಗ ಗೊತ್ತಾಯ್ತು? ಸೆಕೆಂಡ್ PU ಫಸ್ಟ್ ಟೆಸ್ಟ್ ನೋಡಿದ್ದೀನಿ ಎಕನಾಮಿಕ್ಸು. ವಾಟ್ ಆಕ್ಚುಲಿ ರಿಯಲಿ ಚೇಂಜ್ಡ್ ಬಿಕಾಸ್ ಆಫ್ ಪರೀಕ್ಷೆ ಫಾರ್ ಯು? ಲೈವ್ ಎಕ್ಸಾಂಪಲ್ ನನ್ನ ಮಾರ್ಕ್ಸ್. ಚೇತನ್, ನಿಮ್ಮ ಈ ಸೆಕೆಂಡ್ PUC ದಲ್ಲಿ ಮಾರ್ಕ್ಸ್ ಎಷ್ಟು ಬಂದಿದೆ? ಸರ್ ನನಗೆ 95 ಸರ್, 570 ಬಂತು. 570% ಬಂತು. ಓಕೆ, ದಟ್ಸ್ ವೆರಿ ವೆರಿ ಗುಡ್ ಸ್ಕೋರ್. ಸೊ ಯಾವ ಸಬ್ಜೆಕ್ಟ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಬೋದಾ? ಎಸ್ ಸರ್. ಕನ್ನಡ ಅಲ್ಲಿ 96 ಬಂದಿದೆ, Super. ಇಂಗ್ಲಿಷು 89 ಬಂತು, ಸ್ಟ್ಯಾಟಿಸ್ಟಿಕ್ಸ್ 98, ಎಕನಾಮಿಕ್ಸ್ 96, ಬಿಸ್ನೆಸ್ 96, ಅಕೌಂಟ್ಸು 98, ಇಂಗ್ಲೀಷಲ್ಲಿ ಇಷ್ಟು. ಕಂಗ್ರ್ಯಾಚುಲೇಷನ್ಸ್ ಪುಟ. ಥ್ಯಾಂಕ್ ಯು ಸರ್. ಫಸ್ಟ್ ರಿಸಲ್ಟ್ ಅನೌನ್ಸ್ ಆದಾಗ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇತ್ತು? 9th ಬಂದ್ಮೇಲೆ ಏನಾಗುತ್ತೋ ಮತ್ತೆ ಸೇಮ್ ಅಲ್ಲೇ ಕುತ್ಕೊಂಡ್ಬಿಟ್ರೆ, ಯಾಕಂದ್ರೆ 10th ಅಲ್ಲೇ ಇದ್ದೆ. ಫಸ್ಟ್ PUನು ಹಂಗೆ ಅಷ್ಟೇ ಬಂತು, 82, 83 ಬಂತು. ಓಕೆ. ಸೆಕೆಂಡ್ PUನು ಹಂಗೆ ಭಯ, ಯಾಕಂದ್ರೆ ಅಲ್ಲೇ ಇದ್ಬಿಟ್ರೆ ಏನ್ ಮಾಡೋದು 80s ಅಲ್ಲೇ, ಅನಿಷ್ಟು ಮಾಡಿದ ಹಾರ್ಡ್ ವರ್ಕ್ ಎಲ್ಲ ಹೋಯ್ತಲ್ಲ ಅಂತ ಸ್ವಲ್ಪ ಭಯ ಇತ್ತು. ಆಮೇಲೆ ರಿಸಲ್ಟ್ ಬಂದ ತಕ್ಷಣ ಫಸ್ಟ್ ನನ್ಗೆ ಐಡಿಯಾನೇ ಇಲ್ಲ, ಫುಲ್ ಬ್ಲಾಂಕ್ ಆಗ್ಬಿಟ್ಟಿದೆ. ನಾನು ಥಿಯರಿ ಮತ್ತೆ ಇದು ನೋಡಿಲ್ಲ, ನಾನು ಲೈಕ್ ಇಂಗ್ಲಿಷ್ ಮತ್ತೆ ಲ್ಯಾಂಗ್ವೇಜ್ ಥಿಯರಿ ನೋಡಿಲ್ಲ. 2 ಲ್ಯಾಂಗ್ವೇಜಸ್ ಇರುತ್ತೆ, ನಾನು ಬರೀ ನೋಡಿ 300 ಏನೋ ಬಂತು. ನಾನು ಇದೇನು ಹಿಂಗ್ ಪಿಂಕ್ ಆಗಿ ಬಂತಂದ್ರೆ ನಾನು 2 ಆಡ್ ಮಾಡಿ ನೋಡಿ, ನನ್ನ ಕೆಳಗಡೆ ಇದ್ದ ಮಾರ್ಕ್ಸ್ ನಮ್ಮ ಅಕ್ಕ ಸ್ಕ್ರೋಲ್ ಮಾಡಕ್ ಹೋದ್ರು, ನಾನು ಮಾರ್ಕ್ಸ್ ನೋಡಿಲ್ಲ, ಟೋಟಲ್ ಮಾರ್ಕ್ಸ್ ನೋಡಿಲ್ಲ, ಫೋನ್ ಪಕ್ಕದಲ್ಲಿ ಇತ್ತು, ಆಡ್ ಮಾಡಿದೆ. ಓಕೆ. ಅವಾಗ ನಂಗೆ 540 ಬಂದ್ರೆ ಗೊತ್ತಿದ್ದು 90 ಬರುತ್ತೆ ಅಂತ, 570 ಬಂತು. ನಾನು ಫಸ್ಟ್ ಪರ್ಸೆಂಟೇಜ್ ನೋಡಿಲ್ಲ, 90 ಬಂದ್ ಸದ್ಯ ಅಂತ ಫಸ್ಟ್ ಖುಷಿ ಪಟ್ಟೆ. ಆಮೇಲೆ ಡಿವೈಡ್ ಮಾಡಿ ನೋಡಿದೆ, ಆಮೇಲೆ ನೋಡಿದ್ರೆ 95 ಬಂತು. ಓಕೆ, ದಟ್ಸ್ ರಿಯಲಿ ಬಿಗ್ಗೆಸ್ಟ್ ಪರ್ಸೆಂಟೇಜ್. ನಿಮ್ಮ ಮನೆಯವ್ರ ರಿಯಾಕ್ಷನ್ಸ್ ಎಲ್ಲ ಹೇಗಿತ್ತು? ಅಕ್ಕ, ನಿಮ್ಮ ತಂದೆ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು? ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಬಂತು ಸ್ವಲ್ಪ. ಓಕೆ, ದಟ್ಸ್ ಗುಡ್. 92, 93 ಬಂದ್ರೆ ಸಾಕು ಅಂತ ಇದ್ದೆ, ಅಷ್ಟು ಬಂದ್ರೆ ಸಾಕು ಅಂತ. 95 ಬಂತು. ಅಷ್ಟು ಕೆಲಸ ಮಾಡಿದ್ದೀನಿ, ಹಾರ್ಡ್ ವರ್ಕ್ ಮಾಡಿದ್ದೀನಿ. ಅದು ಬಂದಿದ್ದು ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಫಸ್ಟ್ ಫುಲ್ ಶಿವನ್ ಆಗ್ತಿತ್ತು ನೋಡಿದ ತಕ್ಷಣ ರಿಸಲ್ಟ್ ನಂದೇನಾ ಅಂತ. ಓಕೆ, ಅಪ್ಪ ಏನಂದ್ರು ಆಮೇಲೆ? ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ 95 ಬರುತ್ತೆ ಅಂತ. ಓಕೆ. ಅವರು ವಾವ್, ವೆರಿ ಗುಡ್ ಅಂತ ಅವ್ರು ಫುಲ್ ಖುಷಿ ಪಟ್ರು. ಓಕೆ, 95% ಸ್ಕೋರ್ ಮಾಡಿ ಅಂತ ಹೇಳಿದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಸ್ಕೋರ್ ಆಗಿದೆ ಹೇಳ್ಬೋದಾ ಒಮ್ಮೆ? ಇಂಗ್ಲಿಷ್ ಅಲ್ಲಿ 89 ಬಂತು, ಕನ್ನಡ ಅಲ್ಲಿ 96 ಬಂತು, ಸ್ಟ್ಯಾಟ್ಸ್ ಅಲ್ಲಿ 98 ಬಂತು, ಎಕನಾಮಿಕ್ಸ್ 96, ಬಿಸ್ನೆಸ್ 96, ಅಕೌಂಟ್ಸ್ 98. ಬ್ಯಾಕ್ ಎಂಡ್ ಅಲ್ಲಿ ನಿಮ್ಗೆ ಮಾಡಿದ ಸಪೋರ್ಟ್ ಎಲ್ಲ ಏನಿದೆ? ಯಾರಿಗೆಲ್ಲ ಡೆಡಿಕೇಟ್ ಮಾಡ್ತೀರಾ ಈ ರಿಸಲ್ಟ್ ನೀವು? ನಾನು ಫಸ್ಟ್ ರಿಸಲ್ಟ್ ನೋಡಿದ ತಕ್ಷಣ ನಾನು ಇಷ್ಟು ಕಷ್ಟಪಟ್ಟಿದ್ದು ವರ್ತ್ ಆಯ್ತು ಅಂತ. ಯಾಕಂದ್ರೆ ನಾನು ಬೆಳಿಗ್ಗೆ ನಾನು ಹೆಂಗ್ ಓದ್ತಿದ್ದೆ ಅಂದ್ರೆ, ನಾನು ಬೆಳಿಗ್ಗೆ ಎಲ್ಲ ಥಿಯರಿ ಓದ್ತಿದ್ದೆ, ನೈಟ್ ಮಾತ್ರ ನನ್ಗೆ ನಿದ್ದೆ ಬರಬಾರ್ದು ಅಂತ ಹೇಳಿ ಅಕೌಂಟ್ಸ್ ಸ್ಟ್ಯಾಟ್ಸ್ 2 ಆಲ್ಟರ್ನೇಟಿವ್ಸ್ ಓದ್ತಿದ್ದೆ, ನಿದ್ದೆ ಬರಬಾರ್ದು ಅಂತ. ಓಕೆ. ಸೊ ರಿಸಲ್ಟ್ ಬಂದ್ಮೇಲೆ ಎಲ್ಲ ನೈಟ್ ಎಲ್ಲ ಇದ್ದಿದ್ದು ವರ್ತ್ ಇಟ್ ಅಂತ ಅನಿಸ್ತು. ಸೊ ರಿಸಲ್ಟ್ ಡೆಡಿಕೇಟ್ ಮಾಡೋದು ಆಬ್ವಿಯಸ್ಲಿ ನಮ್ಮ ಮನೆಯವ್ರಿಗೆ, ಅನಿಲ್ ಅಂಕಲ್ ಸಪೋರ್ಟ್ಗೆ, ನಿಮ್ಗೆ. ನನಗನ್ನೋದಕ್ಕಿಂತ ಇಟ್ಸ್ ಪರೀಕ್ಷೆ ಟೀಮ್. ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಎಫರ್ಟ್ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಎಲ್ಲರ ಕೆಲಸ ಜಸ್ಟ್ 1%, 99% ಉಳಿದ ಎಫರ್ಟ್ ನಿಮ್ ಕಡೆಯಿಂದ ಇರುತ್ತೆ. ನಿಮ್ ಪ್ರಿಪ್ರೇಷನ್ ಯಾವ ರೀತಿ ಇರ್ತಿತ್ತು? ಎಕ್ಸಾಮ್ ಟೈಮ್ಗಿಂತ ಮುಂಚೆ ಓದ್ತಿದ್ದಂತ ಸ್ಟೂಡೆಂಟ ನೀವು, ಅಥವಾ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಂತವ್ರ ನೀವು? ಎರಡಕ್ಕೂ ಬರ್ತೀನಿ ಅನ್ಸೋದಕ್ಕಾರ. ಬೆಳಿಗ್ಗೆ ಎಷ್ಟು ಅಲ್ರಾಮ್ ಇಟ್ಕೊಂತಿದ್ರಿ ಹೇಳೋದಕ್ಕೆ? ಅಟ್ಲೀಸ್ಟ್ 5-6 ಸ್ನೂಸ್ ಮಾಡ್ತಿದ್ದೆ ನಾನು, ಎವ್ರಿ ಟೈಮ್ ಸ್ನೂಸ್ ಮಾಡ್ತಿದ್ದೆ. ನಿಮ್ ಹಾಬೀಸ್ ಯಾವ ರೀತಿ ಇದೆ? ಕ್ರಿಕೆಟ್, ಬ್ಯಾಡ್ಮಿಂಟನ್ ಆಡೋದು, ಟ್ರಾವೆಲಿಂಗ್ ಮೇನ್ ಹಾಬಿ. ವಾಟ್ ಇಸ್ ದ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ನಿಮ್ಗೆ? ಫೋನ್. ಈಗ ಕ್ಲಾಸಸ್ ನೀವು ನೋಡ್ತಿದ್ ಫೋನ್ ಇಂದಾನೆ. ಸೊ ಯಾವ ರೀತಿ ಟೆಕ್ನಾಲಜಿನ ಅಥವಾ ಆನ್ಲೈನ್ ಅಲ್ಲಿ ಇರೋ ಕಂಟೆಂಟ್ ನೆಲ್ಲ ನೀವು ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಕೊಂಡ್ರಿ? ಹೌ ಡಿಡ್ ಯು ಯುಟಿಲೈಸ್ ಇಟ್? ಯೂಟ್ಯೂಬ್ ಅಲ್ಲಿ ಲೆಸನ್ಸ್ ಕೇಳೋದು, MCQ ಮೇನ್. ಓಕೆ, MCQ ನೋಡ್ತಾ ಇದ್ವಿ ಗೂಗಲ್ ಫಾರ್ಮ್ಸ್ ಅಲ್ಲಿ. ಓಕೆ. ಮಾಡೆಲ್ ಪೇಪರ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂದ್ರೆ, ಅದು ಓದ್ರೆ ತುಂಬಾ ಜನ ಓದ್ರೆ ಸಾಕು ಅಂತ, ನಿಜ ಅದು ಓದ್ರೆ ಸಾಕ, ಅದು ಓದ್ರೆ ಎಷ್ಟು ಬರುತ್ತೆ
ಅಷ್ಟೇ ನೋಡ್ಬಿಡಿ. ಈ ಟಾಪರ್ಸ್ ಅಂತೆಲ್ಲ ಬಂದಾಗ 10 ಅವರ್ ಕೂತ್ ಓದ್ದೆ 12 ಅವರ್ ಕೂತೆ ದಿನಕ್ಕೆ ಅಂತ ಅನ್ಕೊಳ್ಳೋದಷ್ಟೇ. 10 ಅವರ್ ಓದ್ಬೇಕು 8 ಅವರ್ ಓದ್ಬೇಕು ದಿನಕ್ಕೆ ಅಂತ. ನಿಜ ಹೇಳ್ಬೇಕಂದ್ರೆ ಹಾಫ್ ಅನ್ ಅವರ್ ಬುಕ್ ಮಾಡ್ರೆ ಒಂದು 20-30 ಮಿನಿಟ್ಸ್ ಫೋನ್ ಓದ್ತಾ ಇದ್ದೆ. ಕೆಲವೊಬ್ರು ಹೇಳ್ತಾರೆ ಟಾಪರ್ಸ್ ಅಂದ್ರೆ ಸ್ಟ್ರಕ್ಚರ್ಡ್ ವೇ ಪ್ಲಾನಿಂಗ್ ಇಂದ ಓದ್ತೀನಿ ಅನ್ನೋದಿರುತ್ತೆ. ಪ್ಲಾನ್ ಅಂತ ಏನಿಲ್ಲ, ಇದು ಇವತ್ತು ಓದ್ಬೇಕು ಅದ್ ನಾಳೆ ಓದ್ಬೇಕು ಅಂತ ಏನ್ ಹತ್ರ ಇಷ್ಟು ಅವರ್ ಓದ್ಬೇಕಂತ ಏನ್ ಪ್ಲಾನ್ ಇಲ್ಲ. ಓದಕ್ ಮನ್ಸು ಬರ ಓದ್ತಿದ್ದೆ, ಆದ್ರೆ ಓದಿದ್ದೀನಿ. ಸೊ ನಮ್ಮ ಪರೀಕ್ಷೆ ಚಾನಲ್ ನಿಮ್ಗೆ ಇದೆ ಅನ್ನೋದು ಯಾವಾಗ ಗೊತ್ತಾಯ್ತು? ಸೆಕೆಂಡ್ ಪಿ ಫಸ್ಟ್ ಟೆಸ್ಟ್ ನೋಡಿದ್ದೀನಿ ಎಕನಾಮಿಕ್ಸ್. ಓಕೆ. ಸ್ಟಾಟಿಸ್ಟಿಕ್ಸ್ ನಾನು ಸ್ಟಾರ್ಟ್ ಮಾಡಿ ನೋಡಕ್ಕೆ ಬಂದ್ಬಿಟ್ಟು ನಿಮ್ದು ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಸ್ಟಾಟಿಸ್ಟಿಕ್ ಇನ್ಫ್ಲುಯೆನ್ಸ್. ಚಾನಲ್ ಅಲ್ಲಿ ಎಕ್ಸಾಮ್ ಕಿಂತ ಮುಂಚೆ ನಾವು ರ್ಯಾಪಿಡ್ ರಿವಿಷನ್ ಮಾಡ್ತೀವಿ, ಶಾರ್ಟ್ ಕ್ವಶನ್ಸ್ ಮಾಡ್ತಾ ಇದ್ವಿ. ಹೌದು. ಹೇಗೆ ಅನಿಸ್ತಾ ಇತ್ತು ಅದೆಲ್ಲ ನಿಮ್ಗೆ? ತುಂಬಾ ಚೆನ್ನಾಗಿತ್ತು, ಹೆಲ್ಪ್ ತುಂಬಾ ಆಗಿದೆ. ನಾನು ಕೂಡ ನಿಮ್ ಸ್ಟಾಟಿಸ್ಟಿಕ್ಸ್ ಇದ್ರಲ್ಲಿ ಲೈವ್ ಅಟೆಂಡ್ ಮಾಡಿ ನಾನು ರಿಪ್ಲೈ ಕೂಡ ಮಾಡಿದ್ದೀನಿ, ಇದು ಆನ್ಸರ್ ಅಂತ. ಓಕೆ. ನಾನು ಹಾಕ್ತಾ ನೀವು ಇನ್ನೂ ಹೆಸರು ಕರ್ದಿ ಒಂದ್ ಸ್ಟಾರ್ ಹಾಕಿ ಅವ್ರಿಗೆ ಅಂತ ಹೇಳ್ತಲ್ಲ ಅದು. ಓಕೆ. ನಿಮ್ಗೆ ಒಂದು ಹಂಗರ್ ಇದೆ, ನಾನು 80s ಅಲ್ಲೇ ಇರಬಾರ್ದು, ಆ ಛಲ ಇತ್ತು, ಅದ್ರ ತಕ್ಕಂಗೆ ಓದಿ ಇವತ್ತು ಆ ರಿಸಲ್ಟ್ ಕೂಡ ಬಂದಿದೆ. 95 ಬರ್ಬೇಕಂತ ಬರೀ ಓದಿ ಇರ್ತಿರ್ಲಿಲ್ಲ. ನಾನು ನಿಜ ಹೇಳ್ತಂದ್ರೆ ಈ ವರ್ಷ ಮೇನ್ ಸೆಕೆಂಡ್ ಪಿ ಅಂದೇನಿತ್ತು, ನಾನು ಆಡಿದ್ ಜಾಸ್ತಿ ಈ ವರ್ಷ, ಏನೇನೋ ಆಡ್ತಿದ್ದೆ. ಆಮೇಲೆ ಟ್ರಿಪ್ ಹೋಗಿದ್ ಜಾಸ್ತಿ ಈ ವರ್ಷ, ಆಮೇಲೆ ಸುತ್ತಾಡಿದ್ ಜಾಸ್ತಿ ಈ ವರ್ಷ ಫ್ರೆಂಡ್ಸ್ ಜೊತೆ. ಓದಿದ್ದು ಜಾಸ್ತಿ ಈ ವರ್ಷನೇ, ಅದು ಇದೆ ಎಲ್ಲ ಜಾಸ್ತಿ ಈ ವರ್ಷನೇ. ವಾಟ್ ಆಕ್ಚುಲಿ ರಿಯಲಿ ಚೇಂಜ್ಡ್ ಬಿಕಾಸ್ ಆಫ್ ಪರೀಕ್ಷೆ ಫಾರ್ ಯು? ಲೈವ್ ಎಕ್ಸಾಂಪಲ್ ನನ್ನ ಮಾರ್ಕ್ಸ್ ಅಲ್ವಾ? ಸಿಂಪಲ್. ಸೊ ನಿಮ್ಮ ಜೂನಿಯರ್ಸ್ಗೆಲ್ಲ ಪರೀಕ್ಷೆ ಬಗ್ಗೆ ಏನು ಒಂದು ನಿಮ್ಮ ಮಾತು ಏನ್ ಹೇಳ್ತೀರಾ? ಯೂಟ್ಯೂಬ್ ಬರೀ ಹಾಳು ಮಾಡೋದಲ್ಲ, ನಿಮ್ಗೆ ಅಕಾಡೆಮಿಕಲಿ ಕೂಡ ಹೆಲ್ಪ್ ಮಾಡುತ್ತೆ. ನನ್ಗೆ ಒನ್ ಟೈಮ್ ಆ ಕೋರ್ಸ್ ನೀವು ಅಂತಿದ್ರಲ್ಲ, ಪೇಡ್ ಕೋರ್ಸ್ ಅಂತಿದ್ರಲ್ಲ, ನನ್ಗೆ ಅವಾಗ ಸ್ವಲ್ಪ ಮಾಡ್ಬೇಕಾ ಅಂತ ನಾನು ತಗೊಂಡಿರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ. ಬಟ್ ನಾನು ತಗೊಂಡ್ಬೇಕು ಅಂತ ಹೇಳ್ತಿಲ್ಲ, ಆದ್ರೆ ನಿಮ್ ಬರೀ ಯೂಟ್ಯೂಬ್ ವಿಡಿಯೋನ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಟ್ರಸ್ಟ್ ಇಟ್ಕೊಂಡು ನೀವು ತಗೊಬಹುದು, ತುಂಬಾ ಹೆಲ್ಪ್ ಯೂಸ್ಫುಲ್ ತುಂಬಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.